ಸಹಮತ ವ್ಯಕ್ತಪಡಿಸುತ್ತಾ ಸಭಾಧ್ಯಕ್ಷರಿಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದವನ್ನು ಹೇಳುತ್ತಾ, ಇವತ್ತು ಏನು ಬಹಳಷ್ಟು ಚರ್ಚೆಗಳಾದಂಥ ಸಂದರ್ಭ, ಏನು ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಬೇಕಾಗಿರುವಂಥದ್ದು ವಿರೋಧ ಪಕ್ಷದವರ ಕೆಲಸ. ಅದೇ ರೀತಿ ಇವತ್ತು ನಾನು ವಿವೇಕಾನಂದರವರ ಹೇಳಿರೋಂಥ ಒಂದು ಮಾತನ್ನ ನಿಮ್ಮ ಹತ್ರ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಹೋಗುವ ದಾರಿಯಲ್ಲಿ ಜಾಸ್ತಿ ಅಡೆತಡೆಗಳು ಇದ್ದರೆ ಮಾತ್ರ ಆ ದಾರಿ ಸರಿಯಾಗಿದೆ ಅಂತ ಹೇಳೋಂಥ ಮಾತನ್ನ ಇವತ್ತು ವಿರೋಧ ಪಕ್ಷದವರು ಅಡಚಣೆಗಳು ಮಾಡ್ತಾ ಇರಬೇಕು. ಅದನ್ನ ನಾವು ಸವಾಲನ್ನ ತೆಗೆದುಕೊಂಡು ಹಿಮ್ಮೆಟ್ಟಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಹಿರೀಕರ ಮಾತನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ವಿಚಾರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಅವರು ಗ್ಯಾರಂಟಿ ಬಗ್ಗೆ ಕೇಳಿ ಕೇಳಿ ಬೇಸರ ಆಗಿಬಿಟ್ಟಿದ್ದಾರೆ. ಆದರೆ ಇವತ್ತೇನಾದ್ರೂ ಬದುಕನ್ನ ಗಾಂಧೀಜಿಯವರು ಹೇಳಿದಂಗೆ ಒಬ್ಬ ಕಟ್ಟ ಕಡೆಯ ರೈತನಾಗ್ಲಿ ವ್ಯಕ್ತಿ ಆಗ್ಲಿ ಕಣ್ಣೀರು ಒರೆಸ್ಬೇಕು ಅಂತ ಅವತ್ತೇನು ಆಜ್ಞೆ ಮಾಡಿದ್ರು, ಅದರಂತೆ ಏನಾದ್ರು ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ ಹಲವಾರು ಆಶಾವಾದಗಳನ್ನ ಪೂರಕವಾಗಿ ಜನರ ಬಗ್ಗೆ ಕಲ್ಯಾಣದ ವ್ಯವಸ್ಥೆನ ಇವತ್ತು ಸಮಗ್ರವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಎದೆ ತಟ್ಟು ಹೇಳಕ್ಕೆ ಸಂತೋಷ ಆಗುತ್ತೆ. ಇವತ್ತು ಬಹಳಷ್ಟು ಅಂಕಿಅಂಶಗಳ ಬಗ್ಗೆ ವಿರೋಧ ಪಕ್ಷದಲ್ಲಿ ಸದಸ್ಯರುಗಳೆಲ್ಲ ಕೆಲವನ್ನ ಪ್ರಶ್ನೆ ಮಾಡಿದ್ರು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಶಾಸಕನಾಗಿ ಇವತ್ತು ಪ್ರತಿಯೊಬ್ಬರು ಬದುಕಿನಲ್ಲಿ ಏನಾದರೂ ಕಟ್ಟುವಂತ ವಿಚಾರ ಆದ್ರೆ ಆರ್ಥಿಕವಾದಂತ ಭದ್ರತೆ ಕಂಡ್ರೆ ಮಾತ್ರ ಜೀವನ ಮುಂದೆ ಹೋಗಂತ ಪರಿಸ್ಥಿತಿಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಏಕಾಏಕಿ 2 ವರ್ಷದಲ್ಲಿ ಅವ್ರು ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇವತ್ತು ನಮ್ಮ PWD ಮಾಜಿ ಮಂತ್ರಿಗಳಿದ್ದಾರೆ, ಸುನೀಲ್ ಕುಮಾರ್ ಅವರು ಇದ್ದಾರೆ, ಅಶೋಕಣ್ಣ ಒಡ್ಡೋದ್ರು, ಎಲ್ಲಿ ಯತ್ನಾಳ್ ಸಾಹೇಬ್ರು ಇದ್ದಾರೆ. 70,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ಜೋಬನ್ಗೆ ದುಡ್ಡು ಹಾಕಿರೋಂಥದ್ದು. ಯಾವುದೇ ಮಧ್ಯವರ್ತಿ ಇಲ್ಲ, ಯಾವ ಬ್ರೋಕರ್ಸು ಇಲ್ಲ, ಇಲ್ಲಿ ಯಾರು ಕೇಳಂಗಿಲ್ಲ, ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ DBT ಮೂಲಕ 70,000 ಕೋಟಿ ರೂಪಾಯಿ ರೈತರಿಗೆ, ಸಾಮಾನ್ಯ ಜನರಿಗೆ, ಪ್ರತಿಯೊಬ್ಬರಿಗೂ ದುಡ್ಡನ್ನ ಅವ್ರ ಜೋಬ್ಗೆ ತುರುಕಿ ನೀವು ಯಾರ ಬಗ್ಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ ವಿಶೇಷವಾದಂತ ಮಾತಾಡಿ ಸರ್. ಅಲ್ಲ ಏನಿಲ್ಲ, ಇವರು ಮಧ್ಯವರ್ತಿಗಳ ಅವಳಿ ಇಲ್ದಂಗೆ ನೇರವಾಗಿ ಫಲಾನುಭವಿಗಳಿಗೆ ಆಗ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ತುಂಬಾ ಸಂತೋಷ ರಂಗನಾಥ್ ಅವರೇ. ಆದ್ರೆ ಯಾಕೆ ಇವ್ರು ಸಮಿತಿಗಳು ಮಾಡಿ 25,000 ರೂಪಾಯಿ ಸಂಬಳ ಕೊಟ್ಟು ತಾಲೂಕ್ ಲೆವೆಲ್ ಅಲ್ಲಿ ಅದಕ್ಕೊಂದು ಸಮಿತಿ ಮಾಡಿ ಅವ್ರನ್ನ ಯಾಕೆ ಇಟ್ಟಿದ್ದೀರಾ? ಜಿಲ್ಲಾವಾರ ನಾವು MLAಗಳಿಲ್ವಾ? ಬೇರೆ ಸಮಿತಿಗಳಿಗೆ ಅಧ್ಯಕ್ಷ ಮಾಡ್ತೀರಿ. ಈ ಸಮಿತಿಗಳು ಹಾಕ್ಬೇಕು. ನೀವು ಇದು ಕಾಂಗ್ರೆಸ್ ಅಲ್ಲದು ಎಲ್ಲ ಬಡವ್ರದು ದಯಮಾಡಿ ಅದನ್ನ ತೆಗಿಬೇಕು. ಮಾತಾಡಿ. ಇವತ್ತು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೂ ಆಯ್ತು. ಈಗ ಪ್ರತಿಯೊಂದು ಹಂತದಲ್ಲೂ ಮಾನಿಟರ್ ಮಾಡುವಂತ ಅಕೌಂಟಬಿಲಿಟಿ ಇರುವಂತ ಒಂದು ಸಂಸ್ಥೆ ಇರಬೇಕು. ಯಾವುದೇ ಕಾರಣಕ್ಕೂ ಅದು ಇರ್ಕೂಡುದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಹಿನ್ನೆಲೆಯಲ್ಲಿ ನೀವುಗಳು ಮ್ಯಾನೇಜ್ ಮಾಡಿ ಅಂತ ಹೇಳಿ 0.001% ಖರ್ಚು ಮಾಡಿ 200 ಮಾಡಿ ಯಾಕೆ ಮಾತಾಡ್ತಾರೆ? ಸಮಯ ಇತ್ತು ಸರ್ಕಾರಕ್ಕೆ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಅವರು ನಿಮ್ಮನ್ನು ಸರಿಪಡಿಸ್ಲಿಕ್ಕೆ ಇಲ್ಲಿ, ನೀವು ಅವ್ರನ್ನ ಸರಿಪಡಿಸ್ಲಿಕ್ಕೆ ಆಗುದು, ನನಗೆ ನಿಮ್ಮನ್ನು ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಮಾನ್ಯ ಸಭಾಧ್ಯಕ್ಷರು ಅವ್ರು ಮಾತಾಡ್ತಾ ಮುಗಿಸಿ ಸಭಾಧ್ಯಕ್ಷರು ಮತ್ತೆ ಮಾತಾಡಿ. ಇವಾಗ ಹೆಂಗಾಗ್ಬಿಟ್ಟಿದೆ ಸಭಾಧ್ಯಕ್ಷರೇ, ಪಕ್ಷದ ಊಟ ಪಾಂಡವರಲ್ಲಿ ಊಟ ಹೋಗಿ ಮಾಡೋದು, ಕೌರವರಲ್ಲಿ ಹೋಗಿ ಅವರು ಪಕ್ಷವನ್ನು ಮಾಡೋಂಥದ್ದು. ಅಂದ್ರೆ ಪಾಂಡವರ ಜೊತೆನೆ ಸಂಬಂಧ ಇಟ್ಕೊಳ್ಳೋದು, ಕೌರವರ ಜೊತೆನೆ ಸಂಬಂಧ ಇಟ್ಕೊಳ್ಳೋದು. ಈಗ ನಮ್ಮನ್ನ ಬಂದ್ಬಿಟ್ಟು ನಿಮ್ ಕೇಳಿ ಕೊಡಕ್ಕಾಗಲ್ಲ ಯಾವ್ದೇ ಗ್ಯಾರಂಟಿ ಸ್ಕೀಮ್ ಅಂತ ನಮ್ಮನ್ನ ರೇಗಿಸೋದು, ಅಲ್ಲೋಗ್ಬಿಟ್ಟು ನಾವೇ ಕೊಡ್ತಾ ಇದೀವಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಕೊಳ್ಳೋಂತ ಪರಿಸ್ಥಿತಿ ವಿರೋಧ ಪಕ್ಷದವರು ಆಗ್ಬಿಟ್ಟಿದೆ. ಅದಕ್ಕೊಂದು ಮಾತು
ಅದು ಕರ್ನಾಟಕ ಸರ್ಕಾರ ನೀವು ಹುಟ್ಟೂರಿಗೆ ನೀವು ಲಿಂಕ್ ಏನೋ ನೀವು ಹುಟ್ಟೂರಿಗೆ ನಿಮ್ಗೆ ಯಾವ್ದು ಹಕ್ಕಿಲ್ಲ ಮಾತಾಡಕ್ಕೆ. ನೀವು ಅದಕ್ಕೊಂದು ಮಾತು ಹೇಳ್ತೀನಿ, ನೀವು ಸಬ್ಜೆಕ್ಟ್ ಮಾತಾಡಿ. ನಿಮ್ ಪುಣ್ಯ ಇದ್ರೆ ಪುಣ್ಯ ಇಲ್ಲಡಿ ಮಾತಾಡಿ ನೀವು ಸುರೇಶ್ ಇಲ್ಲಿ ಪ್ರತಿ ಹಂತದಲ್ಲೂ ನೀವು ಬರೀ ಮಾತಾಡೋದ್ರಿಂದ ಅಡಚಣೆ ಮಾಡೋದ್ರಿಂದ ನೀವು ಸಬ್ಜೆಕ್ಟ್ ಡೈವರ್ಟ್ ಆಗಬೇಡಿ. ಬುದ್ಧಿವಂತರ ಜೀವನವನ್ನ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಆಲೋಚನೆ ಇರಬೇಕು. ಅದಕ್ಕೊಂದು ಪುಣ್ಯ. ಇವತ್ತು ಕುಣಿಗಲ್ ತಾಲೂಕಲ್ಲಿ ನೀವು ಹುಟ್ಟಿರೋ ಒಂದು ಪುಣ್ಯ. ಆ ತಾಲೂಕಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ರಂಗನಾಥ್ ಪುಣ್ಯ ಇಲ್ಲದವರು ಅವ್ರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಸುರೇಶ್ ಕೇಳ್ಕೊಳ್ಳಿ. ಅದಕ್ಕೆ ಒಂದು ಮಾತು ಹೇಳ್ಬೇಕು ಅಂತಿದ್ದೀನಿ ಸಭಾಧ್ಯಕ್ಷರೇ. ಪುಣ್ಯ ಇಲ್ಲದವರು ಹುಣ್ಣಿಮೆಗೆ ಹೋದರು ಒಂದೇ, ಅದೇ ರೀತಿ ಅಮಾವಾಸ್ಯೆಗೆ ಹೋದ್ರು ಒಂದೇ. ನೀವು ಇವತ್ತು ಎಷ್ಟೇ ನೀವು ಅಡಚಣೆ ಮಾಡಿದ್ರು ಇಲ್ಲಿ ನೋಡಿ ಅಲ್ಲಿ ಏನಾದ್ರೂ ಇದರ ಹೆಗ್ಗಳಿಕೆ ಬರಬೇಕು ಅಂದ್ರೆ ಕಾಂಗ್ರೆಸ್ ಮಾತ್ರ. ಯಾವ ಕಾರಣಕ್ಕೋಸ್ಕರ ಇವರು ಇಷ್ಟೆಲ್ಲ ತೆಗಳ್ತಾರಲ್ಲ? ಏನ್ ಮಹಾರಾಷ್ಟ್ರದಲ್ಲಿ, ಡೆಲ್ಲಿಲಿ ಎಲ್ಲಾ ಕಡೆನೂ ಇವತ್ತಿನ ದಿನ ಇಡೀ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಅಳವಡಿಸ್ಕೊಂಡಿದ್ದಾರಪ್ಪ ಬಿಜೆಪಿಯವರು. ಅವರು ಸರ್ಕಾರ ಬಂದ ತಕ್ಷಣ ಏನ್ ಹೇಳಿದ್ರು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ರೆ ನಾವು ಇವತ್ತೇ ನಿಮ್ ಶರಣಾಗ್ತೀವಿ ಅಂತಂದ್ರು. 2.5 ವರ್ಷ ಆಯ್ತು. ಬಹಳ ಚೆನ್ನಾಗಿ ಹೋಗ್ತದೆ ಸರ್ಕಾರ, ಎಲ್ಲೂ ತೊಂದರೆ ಇಲ್ಲ. ಅವ್ರು ಬೇಕಾಗಿರೋಂಥ ಅನುದಾನಗಳನ್ನು ಹೆಚ್ಚು ಕಮ್ಮಿ ಅವ್ರು ಕೊಟ್ಟಿರೋಷ್ಟೇ ಹಿಂದಿನ ಸರ್ಕಾರದಲ್ಲಿ ಚೆನ್ನಾಗೇ ಕೊಡ್ತಾ ಇದೀವಿ. ಇವತ್ತೆಲ್ಲದಕ್ಕಿಂತ ಹೆಚ್ಚಿಗಾಗಿ 30 ಕೋಟಿ ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಬ್ಬರು ಶಾಸಕರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರು ಅವರ ಲೆಕ್ಕ ಹಾಕೊಳ್ಳಿ, 300 ರೂಪಾಯಿ ಪ್ರತಿ ವರ್ಷ ಹೋಗ್ತಾ ಇರೋಂಥದ್ದಿದೆ. ಇವರು ಇದಕ್ಕಿಂತ ಇನ್ನೇನ್ ಬೇಕು? ಇವತ್ತು ಅವ್ರು ಖುಷಿ ಬೀಳ್ಬೇಕು. ನನ್ನ ಸಂದರ್ಭದಲ್ಲಿ, ನಾನೊಬ್ಬ ML ಆದಂತ ಸಂದರ್ಭದಲ್ಲಿ 2023ನೇ ಇಸವಿಲಿ ಪ್ರತಿಯೊಂದು ಒಬ್ಬ ಬಡಸ್ತನದಲ್ಲಿ ಇರುವಂತವ್ರಿಗೆ ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇರೋಂಥದ್ದು ನನಗೂ ಒಂದು ಎಲ್ಲ ಒಂದ್ ಕಡೆ ಕ್ರೆಡಿಟ್ ಬರುತ್ತೆ. ಇವತ್ತು ಮೊನ್ನೆ ಸಭಾಧ್ಯಕ್ಷರೇ ಈಗ 5 ನಿಮಿಷ ಇನ್ನೂ ಸ್ಟಾರ್ಟ್ ಇಲ್ಲ. ಈಗ ಮೊನ್ನೆ ಸಭಾಧ್ಯಕ್ಷ ನಾಳೆ ಮಾತಾಡಿ. ನಾನು ಸ್ಟಾರ್ಟ್ ಮಾಡಿಲ್ಲ, ನಾನು ಸ್ಟಾರ್ಟ್ ಮಾಡಲಿಲ್ಲ, ನಾಳೆ ಮಾಡಿ. ಎರಡು ವಿಚಾರ ಹೇಳ್ಬೇಕು. ಒಂದು, ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಂತ್ರಿಗಳಿದ್ದಾರೆ ಪರಮೇಶ್ವರ್ ಸಾಹೇಬರು. ನಮ್ಮ ತಾಲೂಕಲ್ಲಿ ಇವತ್ತು ಎಲ್ಲ ಇದು ನಮ್ಮ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನನ್ಗೆ ಬಹಳ ಸಂತೋಷ ಇವತ್ತು. ಆದರೆ ಎಲ್ಲ ಒಂದ್ ಕಡೆ ಇವಾಗ ಶಿಲಿಂಗಣ ಹೇಳಿದ್ರು, ನಬಾರ್ಡ್ ಅಲ್ಲಿ ಲೋನ್ ಕೊಡ್ತಾರಂತ ವಿಚಾರದಲ್ಲಿ ಅನ್ಯಾಯ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ತಿದೆ. ಇವತ್ತು ನಾನು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಏನ್ ನಮ್ಮ ಸರ್ಕಾರದಲ್ಲಿ ನಡೀತಾ ಇರೋಂಥದ್ರಲ್ಲಿ ಕುಣಿಗಲ್ ತಾಲೂಕಿಗೆ ಎಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಿದೆ. ಆ ಲೋನ್ಗಳು ಕೊಡುವಂತ ವಿಚಾರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ RTC ಸಾಲ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡೇ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷ. ಇದನ್ನ ನಮ್ಮ ಮಂತ್ರಿಗಳಿಗೆ ಅರ್ಥ ಆಗುತ್ತೆ, ಇನ್ಚಾರ್ಜ್ ಮಂತ್ರಿಗಳಿಗೆ, ಪರಮೇಶ್ವರ್ ಸಾಹೇಬ್ರಿಗೆ. ಯಾವ ಕಾರಣಕ್ಕೋಸ್ಕರ ಕುಣಿಗಲ್ಗೆ ಅನ್ಯಾಯ ಆಗಿದೆ ಅನ್ನೋದು ಅವ್ರು ಸರಿಪಡಿಸ್ಬೇಕು, ಅವರು ಸಮರ್ಥಿಸ್ಕೋಬೇಕು, ನನಗೆ ಬರಬೇಕು ರಕ್ಷಣೆಗೆ. ಒಂದು ಎರಡನೇದು, ಒಂದು ಸಾವಾಯ್ತು ಮಾನ್ಯ ಸಭಾಧ್ಯಕ್ಷ. ಒಂದು ಹೆಣ್ಣು ಮಗಳು ಸುಮಾ ಅಂತ ಒಂದು ಸಾವಾಯ್ತು. ಅವಳು ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸ್ಕೋರ್ಸ್ ಮಾಡ್ತಾರೆ. ಸ್ಕೋರ್ಡ್ ಅರೌಂಡ್ 9.5 ಔಟ್ ಆಫ್ 10. ದಟ್ ಈಸ್ ಟೂ ಹೈ. ಆ ಹೆಣ್ಣು ಮಗಳು ಹೋಗಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಸೇರ್ಕೊಂಡು 50,000 ರೂಪಾಯಿ ಸಂಬಳ ಸಿಗೋಂಥ ಸಂದರ್ಭ 4 ತಿಂಗಳಿಗೆ ಅವಳನ್ನ ಲೇ ಆಫ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಲೇ ಆಫ್ ಮಾಡ್ತಾರೆ? ಇಂಗ್ಲಿಷ್ ಬರೋದಿಲ್ಲ ಅಂತ ಲೇ ಆಫ್ ಮಾಡ್ತಾರೆ. ಅದಾದ್ಮೇಲೆ 5 ತಿಂಗಳು ಅವಳು ತನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕಲೀಲಿಕ್ಕೆ ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋ ಸಂದರ್ಭದಲ್ಲಿ ಅವಳು ತಡಿಲಿಕ್ಕಾಗದಲ್ಲಿ ಕೆರೆಗೆ ಹಾರಿ ಬಿದ್ದು ಸಾವನ್ನಪ್ಪುತ್ತಾಳೆ. ಇವತ್ತು ನಾನು ಎಲ್ಲ ಶಾಸಕ ಮಿತ್ರಗಳು ಇದ್ದಾರೆ. ಇವತ್ತು ನಾನು ಪ್ರತಿ ಬಾರಿ ನಾನು ಎಲ್ಲೇ ಹೋದ್ರೂ ವಿದ್ಯಾಭ್ಯಾಸದ ಬುನಾದಿ ಶಕ್ತಿ ಮಾತಾಡ್ತಿರ್ತೀನಿ. ತಂದೆಯವರ ಆಸೆ ಎಲ್ಲರಿಗೂ. ಇವತ್ತು ಮೆಡಿಕಲ್ ಅಲ್ಲಿ 12 ವರ್ಷದೊಳಗಡೆ 3 ಭಾಷೆ ಕಲಿಬಹುದು ಮಾನ್ಯ ಸಭಾಧ್ಯಕ್ಷ. ಇವತ್ತು ನಮಗೆ ಕನ್ನಡ ಪ್ರೇಮದ ಕನ್ನಡ ಬೇಕು, ಜಾಗತಿಕ ಭಾಷೆ ಆದ ಇಂಗ್ಲಿಷ್ ಬೇಕು, ಮತ್ತು ರಾಷ್ಟ್ರೀಯ ಭಾಷೆ ಆದದ್ದು ಹಿಂದಿ ಬೇಕು. ಇವತ್ತೇನಾದ್ರೂ ಇಂಥ ಮಕ್ಕಳ ಇವತ್ತು ಸಾವಾಗಿದ್ದ ಹೆಣ್ಮಗಳು ಜಸ್ಟ್ ಬಿಕಾಸ್ ಅವಳಿಗೆ ಇಂಗ್ಲಿಷ್ ಬರದೇ ಇರೋದ್ರಿಂದ, ಇಂಗ್ಲಿಷ್ ಶಾಲೆ ಇಲ್ಲದೆ ಇರೋದ್ರಿಂದ, ನಾನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬ್ರಿಗೂ ನಿಮಗೂ ಮತ್ತು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇರೋದೇನು ಅಂತಂದ್ರೆ,
ಇವತ್ತು ಹೇಗಾದ್ರೂ ಮಾಡಿ ಕನ್ನಡದ ಭಾಷೆ ಯಾವ ರೀತಿ ಒತ್ತು ಕೊಡ್ತಾ ಇದೆ ಅದೇ ರೀತಿ ಜಾಗತಿಕ ಭಾಷೆ ಆಂಗ್ಲ ಭಾಷೆಯ ಶಾಲೆಗಳನ್ನ ಹೆಚ್ಚಿನದಾಗಿ ಓಪನ್ ಮಾಡಬೇಕು ಅಂತ ನಾನು ಕೈ ಮುಗಿದುಕೊಂಡು ಕೇಳ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇದೊಂದು ಲಾಸ್ಟ್ ಡಿಲಿಮಿಟೇಷನ್. ಇವತ್ತು ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಒಂದು ಎಲ್ಲರ ಹತ್ರ ಹಂಚ್ಕೋತಾ ಇದ್ದೀನಿ. ಕರ್ನಾಟಕದ ಒಂದು ನಿಮಿಷ ಸರ್, ಇದು ನಿಮ್ಗೂ ಒಳ್ಳೆದಿದೆ. ಕರ್ನಾಟಕದಲ್ಲಿ 1950s ಅಲ್ಲಿ ಫ್ಯಾಮಿಲಿ ಆಕ್ಟ್ ಬಂತು, ಫ್ಯಾಮಿಲಿ ಪ್ಲಾನಿಂಗ್. ಆ ಟೈಮಲ್ಲಿ ಇಡೀ ಇಂದಿರಾ ಗಾಂಧಿ ಅವರು ಏನ್ ಘೋಷಣೆ ಮಾಡಿದ್ರಂತ ಸಂದರ್ಭ 1970s ಅಲ್ಲಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದವರು ಎಲ್ಲ ನಮ್ಮ ತಂದೆದಿರು ನಮ್ಮ ತಾತಿಯರೆಲ್ಲ ಇದು ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದಂತ ಘೋಷಣೆ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಒಂದು ಕುಟುಂಬಕ್ಕೆ 2 ಮಕ್ಕಳು ಮಾಡ್ಕೋಬೇಕು ಅಂತ ಶಿರಸಾ ವಹಿಸಿ ಅದಕ್ಕೆ ಬದ್ರಾದ್ರು. ಇವತ್ತೇನಾಗಿದೆ ಅಂತ ಅಂದ್ರೆ ಉತ್ತರ ಪ್ರದೇಶದಲ್ಲಿ, ಅಸ್ಸಾಂ ಅಲ್ಲಿ, ಬಿಹಾರ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದಲ್ಲ ಮಕ್ಕಳುಗಳು ಹೆಚ್ಚಿನದಾಗ್ಬಿಟ್ಟು ನಾವು ಫ್ಯಾಮಿಲಿ ಪ್ಲಾನ್ ಬದ್ಧರಾಗಿರೋಂತ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಸಂಸದೆಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಒಂದು ನಿಮಿಷ ಇವತ್ತು ಕಷ್ಟಪಟ್ಟಿರುವಂತ ಟ್ಯಾಕ್ಸ್ ಮನಿ ಡಿವ್ಯಾಲ್ಯೂಷನ್ 4.7 ಇಂದ 3.6 ತಂದಿದ್ದಾರೆ. ಯಾರಿಗೂ ಗೊತ್ತಿಲ್ಲ, 1% ಕಡಿಮೆ ಆಗಿದೆ. 70,000 ಕೋಟಿ ಕೇಂದ್ರ ಸರ್ಕಾರ ಬರ್ಬೇಕಾದ್ರೆ ನಮ್ಗೆ ಬರುವಂತದ್ದು 32,000 ಕೋಟಿ. ಭಾರತದ ಸರ್ಕಾರದ ಒಕ್ಕೂಟ ಏನಾದ್ರು ಇರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಇದು ವ್ಯತ್ಯಾಸನ ಅಸಮತೋಲನ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳು ಅಸ್ಸಾಮಿಂದ ಏನು ಇವಾಗ ಬರ್ತಾ ಇದೆ ಕರ್ನಾಟಕಕ್ಕೆ, ನಮ್ಮ ಮಕ್ಕಳುಗಳು ಬಿಹಾರ ಉತ್ತರ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಸರಿಪಡಿಸ್ಬೇಕಾದ್ರೆ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು 2 ನಿಮಿಷ. ಇದನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಅಂತ MP ಸೀಟ್ಸ್ ನ. ಮಾತು ಹೇಳ್ತೇನೆ, ಕರ್ನಾಟಕ 10 ಜಾಸ್ತಿ ಮಾಡಬಹುದು, ಆದರೆ ಉತ್ತರ ಪ್ರದೇಶದಲ್ಲಿ 80 ಇರೋದನ್ನ 180 ಸೀಟ್ಸ್ ಆಗುತ್ತೆ. ನೀವು MP ಮೂಲಕ ಹಂಚುವಂತ ಹಣ ಇವತ್ತು ಕರ್ನಾಟಕದಲ್ಲಿ ನಾವು ಕಟ್ತಾ ಇರುವಂತ ಟ್ಯಾಕ್ಸ್ 5 ಲಕ್ಷ ಕೋಟಿಲಿ 100 ರೂಪಾಯಿ ಕಟ್ಟರೆ ಕರ್ನಾಟಕಕ್ಕೆ ಅವ್ರು ನಮ್ಗೆ ಕೊಡ್ತಾ ಇರೋದು 13 ರೂಪಾಯಿ. ಮಾನ್ಯ ಸಭಾಧ್ಯಕ್ಷ ಭೀಮನಟಿ ನಾಯಕ್, ಇದು ಅನ್ನೋದನ್ನು ಹೇಳಲಿಕ್ಕೆ ಮಾತು ಆಲಂ ಪ್ರಭು ಮಂತ್ರಿಗಳು ಕಲಬುರಗಿ ಆಲಂ ಪ್ರಭಾತ್ ಮಾತಾಡ್ತೀನಿ. ಓಕೆ ಮಾತಾಡ್ತೀನಿ, ಆಮೇಲೆ ಬಂದು ಉತ್ತರ ಮಾತಾಡಿದ್ರೆ ಇಲ್ಲ ಮಾತಾಡ್ತೀನಿ, ಆಮೇಲೆ ಉತ್ತರ ಕೊಡ್ಲಿ ಅವರು. ಇಲ್ಲ ನಾಳೆಗೆ ಟುಮಾರೋ ನಾಳೆ ತಗೊಂಡು ವಿಜಯಾನಂದ ಕಾಶ್ಯಪ್ಪನವರು ಅಲ್ಲ ಸರ್, ಇವರು ಎಸ್ ಟಿ ಮಂಜು HST ಮಂಜು. ಮಾನ್ಯ ಸಭಾಧ್ಯಕ್ಷರೇ ಬನ್ನಿ ಬೇಗ.